ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದ ಮುಂಭಾಗದಲ್ಲಿ ಈಗಾಗಲೇ ಸತ್ಯಾಗ್ರಹವನ್ನು ಕುಳಿತಿರುವಂತಹ ಕೆ.ಪಿ. ಭಾಗ್ಯರಾಜ್ ಅವರು ಕೂಡ ಮಾಜಿ ಕಾರ್ಯದರ್ಶಿಗಳು ನಗರ ಕಾಂಗ್ರೆಸ್. ಹೀಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈಗ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕುಳಿತು ಈಗಾಗಲೇ ಏನು ಅಹಿಂಸಾತ್ಮಕವಾಗಿ ಮತ್ತು ಪ್ರೀತಿ ಮತ್ತು ಶಾಂತಿಯುತವಾಗಿ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿಗಾಗಿ 40 ವರ್ಷಗಳಿಂದ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಿಂದೆಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆದಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾದಂಥ ಕೆ.ಪಿ. ಭಾಗ್ಯರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವಾಗ ಸತ್ಯಾಗ್ರಹ ನಡೆಸ್ತಾ ಇದ್ದೀರಾ, ಏನೇನು ಉದ್ದೇಶ, ಯಾರಿಗೆ ಈಗ ಒತ್ತಡ ಆಗ್ತಾ ಇದ್ದೀರಾ ಅಂತ? ಸರು, ಈ ಒಂದು ಶಾಂತಿಯುತ ಸತ್ಯಾಗ್ರಹದ ಉದ್ದೇಶ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಕೂಡಲೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಳೆದ 40 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿ ಕಾಂಗ್ರೆಸ್ ದೆಸೆಯಿಂದಲೇ ಇಲ್ಲಿಯ ತನಕನೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಕ್ಕೆ ಜೀವವನ್ನು ತ್ಯಾಗ ಮಾಡಿದರೆ ಇವ್ರನ್ನ ಪರಿಗಣಿಸಿ ಸೂಕ್ತವಾದ ಆದಷ್ಟು ಬೇಗ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಒತ್ತಡ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಇಲ್ಲಿ ಒತ್ತಡ ಏನಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಆಗುವುದಿಲ್ಲ, ಇದು ಲೀಡರ್ಸ್ ಪಾರ್ಟಿ ಆಗಿದೆ. ನೋಡಿ, ಪಂಚ ಚುನಾವಣೆಗಳಲ್ಲಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸಾಧನೆ ಶೂನ್ಯ. ಇದನ್ನು ಬರೆದಿಟ್ಕೊಳ್ಳಿ. ಮುಂಬರುವ ಪಂಚ ಎಲೆಕ್ಷನ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ. ಇದೇ ಥರ ಇವರು ಈ ನಿಲುವುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ಸಿಂದಲೇ ಆಗುತ್ತೆ. ಈಗಾಗಲೇ ವೇಣುಗೋಪಾಲ್ ಕೂಡ ಕಾಂಗ್ರೆಸ್ ಸ್ಥಾನ ಖಾಲಿಲ್ಲ ಅಂತ ಹೇಳಿದರು. ಹೌದು, ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವರು ದೆಹಲಿಯಲ್ಲಿ ಕೂತ್ಕೊಂಡು ಗರಿ ಪಂಚ ಹಾಕೊಂಡು ಗರಿ ಸಲ್ಟ್ ಹಾಕೊಂಡು ರಾಜಕಾರಣ ಮಾಡೋದಲ್ಲ. ಈಗ ಅವ್ರಿಗೆ ತಾಕತ್ತಿದ್ರೆ ಕೇರಳ ಎಲೆಕ್ಷನ್ ನಡೀತಿದೆ, ಅದನ್ನ ಉಸ್ತುವಾರಿ ವಹಿಸ್ಕೊಂಡು ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವ್ರು ಮುಖ್ಯಮಂತ್ರಿ ಆಗಲಿ, ಅವ್ರಿಗೊಂದು ಸವಾಲಾಗ್ತೀನಿ. ಈ ಕರ್ನಾಟಕ ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಬೆಂಬಲವಾಗಿ ನಿಂತಿಲ್ಲ. ಇದು ನಮ್ಗೆ ತುಂಬ ನೋವಿನ ಸಂಗತಿಯಾಗಿದೆ. ಸಿಎಂ ಕೂಡ ಮೈಸೂರಿನವರು, ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಸರ್, ನಮ್ಗೆ ಪಕ್ಷದ ಮುಖ್ಯ, ಪಕ್ಷ ಸಿದ್ಧಾಂತ ಮುಖ್ಯ, ಪಕ್ಷದ ಬೆಳವಣಿಗೆ ಮುಖ್ಯ. ಈಗಾಗಲೇ ನಾನೇ ಸ್ವತಃ ಸಾಮಾನ್ಯ ಕಾರ್ಯಕರ್ತನಾಗಿ 20 ವರ್ಷದಿಂದ ದುಡಿದಿದ್ದೀನಿ. ಆದರೆ ಬೇರೆಯವರು ಎಲ್ಲಿ ದುಡಿದಿದ್ದಾರೆ? ಇವತ್ತಿಗೂ ಕೂಡ ಇವರು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಏನೂ ಪಡ್ಕೊಂಡಿಲ್ಲ, ಎಲ್ಲನೂ ಕಿತ್ಕೊಂಡಿದ್ದಾರೆ. ದಯವಿಟ್ಟು ಈಗ ಅವ್ರಿಗೊಂದು ಮನವಿ ಮಾಡ್ಕೊಡ್ತಿದ್ದೀನಿ. ಈ ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು ಇನ್ನೂ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದಿಷ್ಟು ಏನೋ ಸತ್ಯಾಗ್ರಹ ಮಾಡ್ತಿರುವಂಥ ಕಾಂಗ್ರೆಸ್ನ ಮುಖಂಡ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ಬೇಕು, ಇಲ್ಲ ಅಂತಂದರೆ ಕಾಂಗ್ರೆಸ್ ದೇಶದಲ್ಲೇ ಕೂಡ ಶೂನ್ಯವನ್ನು ಸಾಧನೆ ಮಾಡುತ್ತೆ. ಕೊನೆಗೆ ಈಗಾಗಲೇ ಏನು ವೇಣುಗೋಪಾಲ್ಗೂ ಕೂಡ ಒಂದಷ್ಟು ಚಾಲೆಂಜಲ್ಲಿ ಆಗ್ತಾ ಇರುವಂಥದ್ದು, ಅವ್ರಿಗೆ ಶಕ್ತಿ ಇದ್ದರೆ ಕಾಂಗ್ರೆಸ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಚಾಲೆಂಜನ್ನು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದ ಮುಂಭಾಗದಲ್ಲಿ ಈಗಾಗಲೇ ಸತ್ಯಾಗ್ರಹವನ್ನು ಕುಳಿತಿರುವಂತಹ ಕೆ.ಪಿ. ಭಾಗ್ಯರಾಜ್ ಅವರು ಕೂಡ ಮಾಜಿ ಕಾರ್ಯದರ್ಶಿಗಳು ನಗರ ಕಾಂಗ್ರೆಸ್. ಹೀಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈಗ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕುಳಿತು ಈಗಾಗಲೇ ಏನು ಅಹಿಂಸಾತ್ಮಕವಾಗಿ ಮತ್ತು ಪ್ರೀತಿ ಮತ್ತು ಶಾಂತಿಯುತವಾಗಿ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿಗಾಗಿ 40 ವರ್ಷಗಳಿಂದ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಿಂದೆಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆದಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾದಂಥ ಕೆ.ಪಿ. ಭಾಗ್ಯರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವಾಗ ಸತ್ಯಾಗ್ರಹ ನಡೆಸ್ತಾ ಇದ್ದೀರಾ, ಏನೇನು ಉದ್ದೇಶ, ಯಾರಿಗೆ ಈಗ ಒತ್ತಡ ಆಗ್ತಾ ಇದ್ದೀರಾ ಅಂತ? ಸರು, ಈ ಒಂದು ಶಾಂತಿಯುತ ಸತ್ಯಾಗ್ರಹದ ಉದ್ದೇಶ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಕೂಡಲೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಳೆದ 40 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿ ಕಾಂಗ್ರೆಸ್ ದೆಸೆಯಿಂದಲೇ ಇಲ್ಲಿಯ ತನಕನೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಕ್ಕೆ ಜೀವವನ್ನು ತ್ಯಾಗ ಮಾಡಿದರೆ ಇವ್ರನ್ನ ಪರಿಗಣಿಸಿ ಸೂಕ್ತವಾದ ಆದಷ್ಟು ಬೇಗ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಒತ್ತಡ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಇಲ್ಲಿ ಒತ್ತಡ ಏನಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಆಗುವುದಿಲ್ಲ, ಇದು ಲೀಡರ್ಸ್ ಪಾರ್ಟಿ ಆಗಿದೆ. ನೋಡಿ, ಪಂಚ ಚುನಾವಣೆಗಳಲ್ಲಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸಾಧನೆ ಶೂನ್ಯ. ಇದನ್ನು ಬರೆದಿಟ್ಕೊಳ್ಳಿ. ಮುಂಬರುವ ಪಂಚ ಎಲೆಕ್ಷನ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ. ಇದೇ ಥರ ಇವರು ಈ ನಿಲುವುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ಸಿಂದಲೇ ಆಗುತ್ತೆ. ಈಗಾಗಲೇ ವೇಣುಗೋಪಾಲ್ ಕೂಡ ಕಾಂಗ್ರೆಸ್ ಸ್ಥಾನ ಖಾಲಿಲ್ಲ ಅಂತ ಹೇಳಿದರು. ಹೌದು, ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವರು ದೆಹಲಿಯಲ್ಲಿ ಕೂತ್ಕೊಂಡು ಗರಿ ಪಂಚ ಹಾಕೊಂಡು ಗರಿ ಸಲ್ಟ್ ಹಾಕೊಂಡು ರಾಜಕಾರಣ ಮಾಡೋದಲ್ಲ. ಈಗ ಅವ್ರಿಗೆ ತಾಕತ್ತಿದ್ರೆ ಕೇರಳ ಎಲೆಕ್ಷನ್ ನಡೀತಿದೆ, ಅದನ್ನ ಉಸ್ತುವಾರಿ ವಹಿಸ್ಕೊಂಡು ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವ್ರು ಮುಖ್ಯಮಂತ್ರಿ ಆಗಲಿ, ಅವ್ರಿಗೊಂದು ಸವಾಲಾಗ್ತೀನಿ. ಈ ಕರ್ನಾಟಕ ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಬೆಂಬಲವಾಗಿ ನಿಂತಿಲ್ಲ. ಇದು ನಮ್ಗೆ ತುಂಬ ನೋವಿನ ಸಂಗತಿಯಾಗಿದೆ. ಸಿಎಂ ಕೂಡ ಮೈಸೂರಿನವರು, ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಸರ್, ನಮ್ಗೆ ಪಕ್ಷದ ಮುಖ್ಯ, ಪಕ್ಷ ಸಿದ್ಧಾಂತ ಮುಖ್ಯ, ಪಕ್ಷದ ಬೆಳವಣಿಗೆ ಮುಖ್ಯ. ಈಗಾಗಲೇ
ನಾನೇ ಸ್ವತಃ ಸಾಮಾನ್ಯ ಕಾರ್ಯಕರ್ತನಾಗಿ 20 ವರ್ಷದಿಂದ ದುಡಿದಿದ್ದೀನಿ. ಆದರೆ ಬೇರೆಯವ್ರು ಎಲ್ಲಿ ದುಡಿದಿದ್ದಾರೆ? ಇವತ್ತಿಗೂ ಕೂಡ ಇವರು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಏನೂ ಪಡ್ಕೊಂಡಿಲ್ಲ, ಎಲ್ಲನೂ ಕಿತ್ಕೊಂಡಿದ್ದಾರೆ. ದಯವಿಟ್ಟು ಈಗ ಅವ್ರಿಗೊಂದು ಮನವಿ ಮಾಡ್ಕೊಡ್ತಿದ್ದೀನಿ. ಈ ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು ಇನ್ನೂ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದಿಷ್ಟು ಏನೋ ಸತ್ಯಾಗ್ರಹ ಮಾಡ್ತಿರುವಂಥ ಕಾಂಗ್ರೆಸ್ನ ಮುಖಂಡ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ಬೇಕು, ಇಲ್ಲ ಅಂತಂದರೆ ಕಾಂಗ್ರೆಸ್ ದೇಶದಲ್ಲೇ ಕೂಡ ಶೂನ್ಯವನ್ನು ಸಾಧನೆ ಮಾಡುತ್ತೆ. ಕೊನೆಗೆ ಈಗಾಗಲೇ ಏನು ವೇಣುಗೋಪಾಲ್ಗರು ಕೂಡ ಒಂದಷ್ಟು ಚಾಲೆಂಜಲ್ಲಿ ಆಗ್ತಾ ಇರುವಂಥದ್ದು, ಅವ್ರಿಗೆ ಆ ಶಕ್ತಿ ಇದ್ದರೆ ಕಾಂಗ್ರೆಸ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಚಾಲೆಂಜನ್ನು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತೇಳಿ ಸಿ ಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದ ಮುಂಭಾಗದಲ್ಲಿ ಈಗಾಗಲೇ ಸತ್ಯಾಗ್ರಹವನ್ನು ಕುಳಿತಿರುವಂತಹ KP ಭಾಗ್ಯರಾಜ್ ಅವರು ಕೂಡ ಮಾಜಿ ಕಾರ್ಯದರ್ಶಿಗಳು ನಗರ ಕಾಂಗ್ರೆಸ್. ಸೊ ಹೀಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈಗ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕುಳಿತು ಈಗಾಗಲೇ ಏನು ಅಹಿಂಸಾತ್ಮಕವಾಗಿ ಮತ್ತು ಪ್ರೀತಿ ಮತ್ತು ಶಾಂತಿಯುತವಾಗಿ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗಾಗಿ 40 ವರ್ಷಗಳಿಂದ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಿಂದೆಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆದಿದ್ರು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಕಾಂಗ್ರೆಸ್ ಮುಖಂಡರಾದಂಥ KP ಭಾಗ್ಯರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಸತ್ಯಾಗ್ರಹ ನಡೆಸ್ತಾ ಇದ್ದೀರಾ, ಏನೇನು ಉದ್ದೇಶ, ಯಾರಿಗೆ ಈಗ ಒತ್ತಡ ಆಗ್ತಾ ಇದ್ದೀರಾ ಅಂತ? ಸರು, ಈ ಒಂದು ಶಾಂತಿಯುತ ಸತ್ಯಾಗ್ರಹದ ಉದ್ದೇಶ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಕೂಡಲೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಳೆದ 40 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿ ಕಾಂಗ್ರೆಸ್ ದೇಶದಿಂದಲೇ ಇಲ್ಲಿಯ ತನಕನೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಕ್ಕೆ ಜೀವವನ್ನು ತ್ಯಾಗ ಮಾಡಿದರೆ. ಇವ್ರನ್ನ ಪರಿಗಣಿಸಿ ಸೂಕ್ತವಾದ ಆದಷ್ಟು ಬೇಗ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಒತ್ತಡ ಮಾಡಿ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಇಲ್ಲಿ ಒತ್ತಡ ಏನಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಆಗುವುದಿಲ್ಲ, ಇದು ಲೀಡರ್ಸ್ ಪಾರ್ಟಿ ಆಗಿದೆ. ನೋಡಿ, ಪಂಚ ಚುನಾವಣೆಗಳಲ್ಲಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸಾಧನೆ ಶೂನ್ಯ. ಇದನ್ನು ಬರೆದಿಟ್ಕೊಳ್ಳಿ. ಮುಂಬರುವ ಎಲೆಕ್ಷನ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ. ಇದೇ ಥರ ಇವರು ಈ ನಿಲುವುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ಸಿಂದಲೇ ಆಗುತ್ತೆ. ಈಗಾಗಲೇ ವೇಣುಗೋಪಾಲ್ ಕೂಡ ಕಾಂಗ್ರೆಸ್ ಸ್ಥಾನ ಖಾಲಿಲ್ಲ ಅಂತ ಹೇಳಿದರು. ಹೌದು, ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವರು ದೆಹಲಿಯಲ್ಲಿ ಕೂತ್ಕೊಂಡು ಗರಿ ಪಂಚ ಹಾಕೊಂಡು ಗರಿ ಸೆಲ್ಟ್ ಹಾಕೊಂಡು ರಾಜಕಾರಣ ಮಾಡೋದಲ್ಲ. ಈಗ ಅವ್ರಿಗೆ ತಾಕತ್ತಿದ್ರೆ ಕೇರಳ ಎಲೆಕ್ಷನ್ ನಡ್ತಿದೆ, ಅದನ್ನ ಉಸ್ತುವಾರಿ ವಹಿಸ್ಕೊಂಡು ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವ್ರು ಮುಖ್ಯಮಂತ್ರಿ ಆಗಲಿ. ಅವ್ರಿಗೊಂದು ಸವಾಲಾಗ್ತೀನಿ. ಈ ಕರ್ನಾಟಕ ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬೆಂಬಲವಾಗಿ ನಿಂತಿಲ್ಲ. ಇದು ನಮ್ಗೆ ತುಂಬ ನೋವಿನ ಸಂಗತಿ ಆಗಿದೆ. CM ಕೂಡ ಮೈಸೂರಿನವರು, ಆದರೂ ಕೂಡ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಸರ್, ನಮಗೆ ಪಕ್ಷದ ಮುಖ್ಯ, ಪಕ್ಷ ಸಿದ್ಧಾಂತ ಮುಖ್ಯ, ಪಕ್ಷದ ಬೆಳವಣಿಗೆ ಮುಖ್ಯ. ಈಗಾಗಲೇ ನಾನೇ ಸ್ವತಃ ಸಾಮಾನ್ಯ ಕಾರ್ಯಕರ್ತನಾಗಿ 20 ವರ್ಷದಿಂದ ದುಡಿದಿದ್ದೀನಿ. ಆದರೆ ಬೇರೆಯವ್ರು ಎಲ್ಲಿ ದುಡಿದಿದ್ದಾರೆ? ಇವತ್ತಿಗೂ ಕೂಡ ಇವರು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಏನೂ ಪಡ್ಕೊಂಡಿಲ್ಲ, ಎಲ್ಲನೂ ಕಿತ್ಕೊಂಡಿದ್ದಾರೆ. ದಯವಿಟ್ಟು ಈಗ ಅವ್ರಿಗೊಂದು ಮನವಿ ಮಾಡ್ಕೊಡ್ತಿದ್ದೀನಿ. ಈ ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು ಇನ್ನೂ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದಿಷ್ಟು ಏನೋ ಸತ್ಯಾಗ್ರಹ ಮಾಡ್ತಿರುವಂಥ ಕಾಂಗ್ರೆಸ್ನ ಮುಖಂಡ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ಬೇಕು, ಇಲ್ಲ ಅಂತಂದರೆ ಕಾಂಗ್ರೆಸ್ ದೇಶದಲ್ಲೇ ಕೂಡ ಶೂನ್ಯವನ್ನು ಸಾಧನೆ ಮಾಡುತ್ತೆ. ಕೊನೆಗೆ ಈಗಾಗಲೇ ಏನು ವೇಣುಗೋಪಾಲ್ಗರು ಕೂಡ ಒಂದಷ್ಟು ಚಾಲೆಂಜಲ್ಲಿ ಆಗ್ತಾ ಇರುವಂಥದ್ದು, ಅವ್ರಿಗೆ ಆ ಶಕ್ತಿ ಇದ್ದರೆ ಕಾಂಗ್ರೆಸ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಚಾಲೆಂಜನ್ನು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.